ಪಾದಯಾತ್ರೆ ಮುನ್ನ ದೇವೇಗೌಡರಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಪಾದಯಾತ್ರೆಗೆ ಮುನ್ನ ದೇವೇಗೌಡರ ಭೇಟಿಯಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅವರ ತಾತನವರ ಆಶೀರ್ವಾದವನ್ನು ಪಡೆದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪಾದಯಾತ್ರೆ ಮಾಡುವುದಕ್ಕೆ ಮುನ್ನುಗ್ಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಪಾದಯಾತ್ರೆಗೂ ಮುನ್ನ ದೇವೇಗೌಡರಿಂದ ನಿಖಿಲ್ ಆಶೀರ್ವಾದ ಪಡೆದಿದ್ದಾರೆ. ಪಾದಯಾತ್ರೆಗೆ ಮುನ್ನ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿದ್ದಾರೆ ಮೊಮ್ಮಗ ನಿಖಿಲ್. ರೈತರ ಪರವಾಗಿ ಹೋರಾಡಿ ಅಂತ ಹೇಳಿ ಎಚ್.ಡಿ. ದೇವೇಗೌಡರು ಸೂಚನೆಯನ್ನ ಕೊಟ್ಟಿದ್ದಾರಂತೆ ನಿಖಿಲ್ ಅವರಿಗೆ. ಜನರ ಬೆಂಬಲ ನಿಮ್ಮೊಂದಿಗಿದೆ ಅಂತ ಹೇಳಿ ನಿಖಿಲ್ಗೆ ಆಶೀರ್ವಾದ ಮಾಡಿದ್ದಾರೆ ಅವರ ತಾತ ಅವರು. ನಿಖಿಲ್ ಕುಮಾರಸ್ವಾಮಿಗೆ ಕಿವಿ ಮಾತು ಹೇಳಿ ಶುಭವನ್ನ ಹಾರೈಸಿದ್ದಾರೆ ಎಚ್.ಡಿ. ದೇವೇಗೌಡರು. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಮತ್ತು ಬಿಜೆಪಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರೆಗೂ ಪಾದಯಾತ್ರೆ ಇದೆ. ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಬಿಡದಿ ಟೌನ್ಶಿಪ್ಗೆ ವಿರೋಧಿಸಿ ರೈತರ ಜಮೀನನ್ನ ಸರ್ಕಾರ ಕಬಳಿಸ್ತಾ ಇದೆ. ರೈತರಿಗೆ ಅವರ ಜಮೀನನ್ನು ಕೊಡೋದಕ್ಕೆ ಇಷ್ಟ ಇಲ್ಲ. ಫಲವತ್ತಾದ ಕೃಷಿ ಭೂಮಿ ಅದು, ಆ ಭೂಮಿಯನ್ನು ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರ ನಿಮ್ಮ ಭೂಮಿ ಫಲವತ್ತತೆ ಇಲ್ಲ, ಅಲ್ಲೇನು ಬೆಳೆಯೋದಿಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಿ, ಅಲ್ಲಿ ರೈತರು ಕಡಿಮೆ ಇದ್ದಾರೆ, ಹೀಗಂತೇಳಿ ಅವರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 1 ವರ್ಷದಿಂದ ಬಿಡದಿಯ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಅದಕ್ಕೆ ಜೆಡಿಎಸ್ ಕೂಡ ಬೆಂಬಲ ಕೊಟ್ಟಿದೆ, ಹಾಗೆ ಬಿಜೆಪಿಯು ಕೂಡ ಸೇರ್ಕೊಂಡಿದೆ. ಇವಾಗ ಪಾದಯಾತ್ರೆ ಶುರು ಮಾಡೋದಕ್ಕೂ ಮುಂಚೆ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ತಾತನವರ ಮಾಜಿ ಪ್ರಧಾನಿ ದೇವೇಗೌಡರ ಆಶೀರ್ವಾದವನ್ನು ಪಡೆದು ಪಾದಯಾತ್ರೆ ಮಾಡೋದಕ್ಕೆ ಇಳಿದಿದ್ದಾರೆ. ದೇವೇಗೌಡರು ಕಿವಿ ಮಾತನ್ನ ಹೇಳಿದ್ದಾರಂತೆ, ಜನರ ಆಶೀರ್ವಾದ ನಿಮ್ಮ ಮೇಲಿದೆ, ಧೈರ್ಯದಿಂದ ಮುನ್ನುಗ್ಗಿ ಜನಗಳಿಗೋಸ್ಕರ ದುಡೀರಿ ಅಂತ ಹೇಳಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೆನ್ನು ತಟ್ಟಿ ಕಳಿಸಿದ್ದಾರಂತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಿಖಿಲ್ ಕುಮಾರಸ್ವಾಮಿ ಅವರು ಅವರ ತಾತ ಎಚ್.ಡಿ. ದೇವೇಗೌಡರ ಆಶೀರ್ವಾದವನ್ನು ಪಡೆದು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಪಾದಯಾತ್ರೆ ಮಾಡೋದಕ್ಕೆ ಮುನ್ನುಗ್ಗಿದ್ದಾರೆ. ನೇನು ಕೆಲವೇ ಕ್ಷಣದಲ್ಲಿ ಅಲ್ಲಿ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಎಲ್ಲ ಸಿದ್ಧತೆಗಳಾಗಿದ್ದಾವೆ. ಅಲ್ಲಿಂದ ಬಿಡಬೇಕಷ್ಟೇ. ಬೈರಮಂಗಲನಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಹಲವು ಹಳ್ಳಿಗಳನ್ನು ದಾಟಿಕೊಂಡು 3 ದಿನ ಆಗುತ್ತೆ ಪಾದಯಾತ್ರೆ, ಬರೋಬ್ಬರಿ 3 ದಿನ ಆಗುತ್ತೆ. 11ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಬಂದು ತಲುಪ್ತಾರೆ. ಅಲ್ಲಿಂದ 11ನೇ ತಾರೀಕು ಅಂದರೆ ಇವತ್ತು 9, 10, 11ನೇ ತಾರೀಕು ಬಂದು ತಲುಪ್ತಾರೆ.